ಇವಾಗ ಐ ಹ್ಯಾವ್ 3 ಫಿಲ್ಮ್ಸ್ ವಿಚ್ ಇಸ್ ರೆಡಿ ಫಾರ್ ರಿಲೀಸ್. ಕಾಲನಾಗಿಣಿ ರಿಲೀಸಿಗೆ ರೆಡಿ ಇದೆ, ತಾಯ್ತಾ ರಿಲೀಸಿಗೆ ರೆಡಿ ಇದೆ, ಹಗ್ಗ ರಿಲೀಸಿಗೆ ರೆಡಿ ಇದೆ. ಮತ್ತು ನಮ್ಮ ಹೋಮ್ ಪ್ರೊಡಕ್ಷನ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಸಿನಿಮಾ. ಸೊ ಟೈಟಲ್ ನೀವೇ ಹೇಳ್ತೀರಾ ಭುವನವರೇ? ಭುವನಂ ಶ್ರೇಷ್ಠಂ ಗಚ್ಚಾಮಿ ಅಂತ. ಸೊ ಭುವನಂ ಶ್ರೇಷ್ಠಂ ಗಚ್ಚಾಮಿ ಈಗ ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿದೆ. ಸೊ ಹೇಗಾಗ್ಬಿಟ್ಟಿದೆ ಅಂದರೆ ನಮಗೆ ಒಬ್ಬ ಸೆಲೆಬ್ರಿಟಿ ಕಪಲ್ ಆಗಿ ಈಗ ಇಟ್ಸ್ ಬಿಕಮ್ ಲೈಕ್ ನಾವು ಮಾಡಲೇಬೇಕು ಸಿನಿಮಾ ಅಂತ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಭುವನ್ ಅವರು ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎರಡೂ ಕಲ್ತಿರೋದ್ರಿಂದ ಐ ವಾಂಟ್ ಹಿಮ್ ಟು ಟ್ರೈ ಬೋತ್ ದ ಥಿಂಗ್ಸ್ ಇನ್ ದಿಸ್ ಫಿಲ್ಮ್. ಸೊ ಇದರಲ್ಲಿ ಅವರು ಸಿನಿಮಾನ ಡೈರೆಕ್ಟು ಅವರೇ ಮಾಡ್ತಾರೆ, ಸಿನಿಮಾದಲ್ಲಿ ಹೀರೋ ಅವರಾಗಿರ್ತಾರೆ, ದುಡ್ಡು ಮಾತ್ರ ನಾನು ಹಾಕ್ತಾ ಇದ್ದೀನಿ. ಸೊ ಪ್ರೊಡಕ್ಷನ್ ನಂದು. ಸೊ ಈ ಒಂದು ಸಿನಿಮಾ ನಮಗೆ ತುಂಬ ಉತ್ಸಾಹದಿಂದ ನಾವು ಕಾಯ್ತಾ ಇರೋವಂಥ ಸಿನಿಮಾ. ಈಗಿನ್ನೂ ಬರೆಯೋವಂಥ ಬರವಣಿಗೆ ಲೆವೆಲ್ ಇಲ್ಲಿದೆ. ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಕೊಡಗಿನ ಮಕ್ಕಳಲ್ವ ನಾವು, ಕೊಡಗಿನ ಮಕ್ಕಳಾಗಿ ಕೊಡಗಿನಲ್ಲಿ ಆ್ಯಕ್ಚುಲಿ ಇವರು ಒಂದು ಪೋರ್ಷನ್ನೇ ಕೊಡಗಲ್ಲಿ ಮಾಡಬೇಕು ಅಂತ ಇದ್ದಾರೆ. ಹಿ ಈಸ್ ವೆರಿ ವೆರಿ ಕೀನ್ ಆನ್ ಡೂಯಿಂಗ್ ಒನ್ ಪರ್ಟಿಕ್ಯುಲರ್ ಸೀನ್ ಅಂತ ಹೇಳಲ್ಲ, ಒಂದಷ್ಟು ಸೀನ್ಗಳು ಒಂದಿಡೀ ಸಿನಿಮಾದ ಪೋರ್ಷನ್ ಕೊಡಗಿನಲ್ಲಿ ಬರುತ್ತೆ. ಹಿ ಈಸ್ ವೆರಿ ವೆರಿ ಕೀನ್. ಅಂದರೆ ನ್ಯಾಚುರಲಿ ನಾವು ಕೊಡಗಿನವರು, ಕೊಡಗಿನ ಮಕ್ಕಳು ಅದೊಂದು ಇರುತ್ತಲ್ಲ, ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಮ ಕೊಡಗಿನ ತೋರಿಸ್ಬೇಕು ಅಂತ. ಸೊ ಖಂಡಿತ ಇದೆ, ಅದು ಖಂಡಿತ ಇದೆ. ಅದು ಕೂಡ ಸಿನಿಮಾದಲ್ಲಿ ನೋಡ್ಬೋದು. ಅದೇ ಹೇಳಿದ್ನಲ್ಲ, ಈಗಿನ್ನೂ ನಾವು ಬರವಣಿಗೆ ಸ್ಟೇಜಲ್ಲಿ ಇರೋದ್ರಿಂದ ಶೂಟಿಂಗ್ ಶುರುವಾದಾಗ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸೊ ಇಡೀ ಸಿನಿಮಾದಲ್ಲಿ ಅಂದರೆ ಈಗ ನಾನಿನ್ನೂ ಪಾತ್ರದ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದರೆ ನಾನು ಹೇಳ್ದಂಗೆ ಬರವಣಿಗೆ ಇದರಲ್ಲಿದ್ದೀವಿ. ಯಾವಾಗ ಸಿನಿಮಾ ಮುಹೂರ್ತ ಮಾಡ್ತೀವಿ, ಮೋಸ್ಟ್ ಪ್ರಾಬಬ್ಲಿ ನಾವು ಇಲ್ಲೂ ಮಾಡ್ಬೋದು ಒಂದು ಮುಹೂರ್ತ ಕೊಡಗಿನವ್ರಿಗೋಸ್ಕರ. ಬೆಂಗಳೂರಲ್ಲಿ ಒಂದು ಇದ್ದೇ ಇರುತ್ತೆ. ಸೊ ಆವಾಗ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಈ ಸಿನಿಮಾ ಬಗ್ಗೆ. ಶಾರ್ಟ್ಲಿ, ಐ ಮೀನ್ ಹೋಪ್ಫುಲಿ ಸೂನ್. ನಮಗೆ ಏನಂದರೆ ಮದುವೆ ಆದಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮದೇ ಆದಂಥ ಒಂದಷ್ಟು ಕಾರ್ಯಕ್ರಮ ಇದ್ದಿದ್ದರಿಂದ ನಮಗೆ ಸಿನಿಮಾ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಿಲ್ಲ. ಈಗೆಲ್ಲ ಮುಗಿತಾ ಬಂತು ಒನ್ ಬೈ ಒನ್. ಸೊ ಇನ್ನೇನಿದ್ರು ಸಿನಿಮಾ ಕೆಲಸನೇ, ಇನ್ನು ಬೇಗ ಆಗುತ್ತೆ, ಸ್ಪೀಡಪ್ ಆಗುತ್ತೆ ಪ್ರಾಸೆಸ್ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ.